ವೇಣುಗೋಪಾಲ ಹೇಳುವುದಕ್ಕೆ ಕಿವಿಗೆ ಇಂಪು ಹೇಳುವುದಕ್ಕೂ ನಾಲಿಗೆಗೂ ತಂಪು. ಅದರ ಕರ್ತವ್ಯ ಏನು ಅಂತ ನೋಡಿದ್ರೆ ಗೋಪಾಲ ಅಂದ್ರೆ ದನ ಕಾಯುವುದಲ್ವ? ದನ ಕಾಯುವವರಿಗೆಲ್ಲ ಇಲ್ಲವೂ ಏನು ಕೆಲಸ ಇರ್ತದೆ ಹೇಳು? ದನ ಕಾಯಬೇಕಾದ್ರೆಲ್ಲ ಇಲ್ಲ, ಅಲ್ಲಿ ಇದ್ದವರೆಲ್ಲ ಬೇರೆಯವರು ಇದ್ದಾರೆ. ನೀವೆಲ್ಲಾದ್ರೂ ಹೋಗಿ ಕೇಳೋರಿಗೆ ನಿಮ್ಮನೆ ದನ ಹೌದಾ? ನಾವು ದನ ಕಾಯ್ಕೊಂಡೆ ಇವತ್ತು ಅಲ್ವಾ ಕೃಷ್ಣಯ್ಯ? ಇವ್ರಿಗೆ ಏನ್ ಅರ್ಥ ಆಗುದಿಲ್ಲ ಅಂತ ಹೇಳಿ ಈ ನಾವು ಈಗ ಗೋವುಗಳನ್ನ ಕಾಯ್ದದಕ್ಕೆ ಅಲ್ವಾ ಗೋಪಾಲ ಅಂತ ಹೇಳಿ ಅದ್ರ ಬಗ್ಗೆ ಬೇಸರವೇ ಇಲ್ಲ. ನಮ್ಗೆ ಅದನ್ನೇ ಮಾಡುವವರು ಕೆಲವರೆಲ್ಲ ಅವರವರ ಉದ್ಯೋಗದ ಹೆಸರು ಬೇಸರ ಪಡ್ತಾರೆ. ನಮಗೆ ಆ ಚಿಂತೆ ಇಲ್ಲ. ನಾವು ಗೋವನ್ನು ಕಾಯುವ ಗೋಪಾಲಕರು ಅಂತ ಹೆಮ್ಮೆಯಿಂದ ಹೇಳಿಕೊಳ್ತೇವೆ. ಯಾರಿಗೆ ಗೊತ್ತುಂಟ? ಮತ್ತೆ ಇವರಿಗೆ ಗೊತ್ತಿಲ್ಲ. ಇವರು ಪ್ರಪಂಚದಲ್ಲಿ 1001ನೇ ಚೋದ್ಯ ಇವರು. ಗೋವು ಅಂತ ಹೇಳಿದ್ರೆ ಏನು? ಮತ್ತೆ ಗೋವು ಅಂತ ಹೇಳಿದ್ರೆ ಏನು? ಲೋಕವೇ ಹೊಗಳುತ್ತದೆ. ಇಂಥ ಪ್ರಾಜ್ಞರೇ ಹೇಳುವುದಿಲ್ವೇ ಆಗಾಗ? ಇಂಥ ಪ್ರಾಜ್ಞರೇ ಆಗಾಗ ಹೇಳುವುದಿಲ್ವೇ? ಗಾವ ವಿಶ್ವಸ್ಯ ಮಾತರ. ನೀನೇ ಮುಂದುವರಿಸು. ಹೇಳ ನೀವು ಬೇಡ. ಗಾವೋ ವಿಶ್ವವಿಖ್ಯಾತ. ವಿಖ್ಯಾತಲೇ ಇಲ್ಲ. ಗಾವೋ ವಿಶ್ವಸ್ಯ ಮಾತರ. ಗಾವೋ ವಿಶ್ವಸ್ಯ ಮಾತರ. ಅಸ್ವಸ್ಥ ಮಾಸ್ತರ ಅಂತವರಿಂದಲೇ ವಿದ್ಯೆ ಕಲಿತಾನೆ. ಹೀಗಾದದ್ದು ನಾವು ಅವಾಗ ಅವ್ರಿಗೆ ಏನು ಅಸ್ವಸ್ಥ ಮಾಡಲಿಲ್ಲ. ಅವ್ರಿಗೆ ಮಾಡ್ಲಿಲ್ವಾ? ಈಗ ಹೀಗಾದದ್ದು ಅಂತ. ಗಾವೋ ವಿಶ್ವಸ್ಯ ಮಾತರ. ಗೋವೆನ್ನುವುದು ವಿಶ್ವಕ್ಕೆ ಮಾತಾ ಸ್ವರೂಪಿ. ಓ ಹಾಗೆ. ಹೆಣ್ಣು ತನ್ನ ಮಗುವಿಗೆ ಮಾತ್ರ ಅದನ್ನು ಕುಡಿಸುವುದು. ಹೌದು ಅಲ್ವಾ? ಅದು ಒಂದು ಕನಿಷ್ಠ ಸಮಯದವರೆಗೆ. ಹೌದು. ಆದ್ರೆ ಗೋವು ಹಾಗೇನೋ? ಗೋವು ಹಾಗೇನೋ? ಹಾಗಲ್ಲ. ತನ್ನ ಕರುವಿಗೆ ಅಲ್ಪವಿತ್ತು ಉಳಿದದ್ದನ್ನು ಯಜಮಾನನಿಗೆ ಕೊಡುವುದು. ಲೋಕ ಬೆಳೆದದ್ದು ಕೇವಲ ತಾಯಿಯದೇ ಹಾಲನ್ನು ಕುಡಿದಷ್ಟೇ ಅಲ್ಲ, ಗೋವಿನ ಅಮೃತ ಸ್ವರೂಪವಾದ ಹಾಲನ್ನು ಕುಡಿದಲ್ವೇ. ಹಾಗಾಗಿ ಲೋಕವನ್ನು ಬೆಳೆಸಿದ್ದು ಅಂತಾದ್ರೆ ಅದು ಗೋಮಾತೆ ಬಿಟ್ಟರೆ ಬೇರೆ ಅಲ್ಲ. ಅಲ್ವೇ ಅಲ್ಲ. ಆ ಗೋಮಾತೆಯಲ್ಲಿ 3 ದೇವತೆಗಳ ಸಾನ್ನಿಧ್ಯ ಉಂಟು ಅಂತ ಪ್ರಾಜ್ಞರು ಹೇಳ್ತಾರೆ. ಅಂತ ಗೋಮಾತೆಯ ಸೇವೆ ಮಾಡ್ತೇವೆ ಅಂತಾದ್ರೆ ಏಕಕಾಲದಲ್ಲಿಯೂ 3 ದೇವತೆಗಳ ಪೂಜೆ ಮಾಡಿದ ಪುಣ್ಯ ನಮಗೆ ಸಿಗ್ತದೆ. ಅದರ ಸೇವೆ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗ್ತದೆ. ಮತ್ತೆ ಇವ್ರಿಗೇನು ಗೊತ್ತಿಲ್ಲ? ಏನು ಗೊತ್ತಿಲ್ಲ. ಇವ್ರು ಬರೀ ಹೇಸುವುದೇ ಆಯ್ತು. ಇವ್ರಿಗೇನಾದ್ರೂ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ 4 ದಿವಸ ಅವರನ್ನು ದನ ಕಾಯ್ಲಿಕ್ಕೆ ಅಲ್ವಾ? ಆಗಲಿ ಅಂತೆ. ಗೋವಿನಲ್ಲಿ ಅಂತಹ ದೇವತೆಗಳಿರುವಾಗ ಅಂತಹ ಗೋವನ್ನು ನಾನು ಕಾಯ್ತೇನೆ ಅಂತ ಅದು ನಾಯಾರು? ದೇವರನ್ನೇ ಕಾಯುವಂತ ಸಾಮರ್ಥ್ಯ ಹೊಂದಿದವ ಅಲ್ಲೇ. ಬಿಡು, ನಮ್ಮದನ್ನು ನಾವು ಹೇಳಿಕೊಳ್ಳಬಾರದು ಅಲ್ವಾ? ಅಲ್ವೇ? ಹಾಗಾಗಿ ನೀ ಮೊದಲೇ ಹೇಳಿದ್ರೆ ನಾವು ಬರುವುದೇ ಆಗಿತ್ತು. ಹಾಗಲ್ವಾ? ನೀನೇ ವಿನೋದ ಮಾಡುವುದಿಲ್ಲ. ಮತ್ತೆ ನಿನ್ನಿಂದ ಒಂದು ಸ್ವಲ್ಪ ಹಾಗಾದರೆ ಈ ಹೆಸರು ಪ್ರಯೋಜನ ಬರಲಿಲ್ಲ. ಏನಾದ್ರೂ ಈಗ ಪರಾಕ್ರಮ ಬರಬೇಕು. ಹೆಸರಿನಿಂದ ಕಾರ್ಯ ಇದಾಗುವುದಿಲ್ವಾ? ಕೆಲವು ಸಂದರ್ಭ ಹೆಸರೇ ಕೆಲಸ ಮಾಡ್ತದೆ. ಇವತ್ತು ಕೆಲಸದಿಂದ ಹೆಸರು ಬಂದಿದ್ದು ಅಲ್ವಾ? ಯಾವ ಕೆಲಸ ಹೇಳುವ ಮಾಡುದು? ಸತ್ಯಕ್ಕೆ ಎಲ್ಲರಿಗೂ ಗೊತ್ತಿರುವುದು ಒಂದೇ. ಏನು ಇದು ಕಾಳಿಂಗ. ಕಾಳಿಂಗ ಅದು ಮಾಡುವ. ಅದೇನ್ ಮಾಡುವ? ತುಳಿದು ಯಾಕಾಗುವುದಿಲ್ಲ? ಸನ್ನಿವೇಶ ನಿರ್ಮಾಣ ಆಗ್ಬೇಕಾ ಬೇಡವಾ? ಅದಾಗ್ಬೇಕು. ಮತ್ತೆ ಅಯ್ಯೋ
ಸನ್ನಿವೇಶ ಸರಿ ಇಲ್ಲದಿದ್ರೆ ಯಾರು ಒಪ್ಪಿಕೊಳ್ಳುವುದಿಲ್ಲ ಮಾರಾಯ. ಈ ನೃತ್ಯ ವೈಭವ ಒಂದು ಸನ್ನಿವೇಶ ನಿರ್ಮಾಣ ಆಗಬೇಕು, ಏಕಪಾತ್ರ ಆಗಬೇಕು. ಏಕಪಾತ್ರ ಅಭಿನಯ. ಈಗ ನೋಡು, ವೇಣುಗೋಪಾಲ ನಾನು ಅಂತ ಹೇಳಿದ್ರೆ ನಾನೇ ಹೇಳ್ಕೊಂಡದ್ದು. ಅದು ಹಾಗಲ್ಲ, ಕ್ರೂರ ಕಾಳಿಂಗನನ್ನು ಬಂಧಿಸಿದ್ರು. ಮಂಥನ ಮಾಡಿದ ಮಾರೆ. ಕಾಳಿಂಗ ಬೇಕಾ ಬೇಡುವ? ಅಯ್ಯೋ, ಈಗ ಈ ಕಡೆ ಎಲ್ಲರೂ ಹೋದ್ರೆ ಒಲೆ ಕಟ್ಟಿ ಗೊತ್ತುವಾಗುದಿಲ್ಲ. ಹುಡುಕುವುದು ಬೇಡ, ಎಲ್ಲೆಲ್ಲಿ ಯಾಕೆ ಹುಡುಕುವುದ? ನಾಟ್ಯ ಚತುರ, ಯಾರು? ಅಭಿನಯ ಚತುರ, ನೀನೇ ಇದೆಯಲ್ಲ. ಯಾರು? ಕಾಳಿಂಗ ಮಾಡ. ಒಳ್ಳೆ ಕಾಳಿಂಗ, ಕ್ರೂರ ಕಾಳಿಂಗ ಮಾಡ ಮಾಡ, ನೋಡುವ ಮಾಡ. ಇವತ್ತು ನೀನೇ ಏನಾದ್ರು ಪ್ರಯತ್ನ ಮಾಡಿ ಒಳ್ಳೆದು. ತುಳಿದು ಹೆಡೆಯ ತುಳಿದು ಬಂದ ಕ್ರೂರ ಕಾಳಿಂಗನ. ನೀ ಹೀಗೆ ಮಾಡುದಲ್ಲ, ಕಾಳಿಂಗನ ಭಾವ ಕ್ರೂರ ಆಗ್ಬೇಕಂದ್ರೆ ಹೀಗೆ ಮಾಡುದು. ನೀವು ಕ್ರೂರ ಅಷ್ಟೇ ಅಂದ್ರೆ ಸಾಕು. ನಿನ್ನ ಮುಖ ಹಾಗಾಗ್ಬೇಕು. ಕ್ರೂರ ಕಾಳಿಂಗನ ಹೆಡೆಯ ತುಳಿದು ಬಂದ. ಈಗೊಂದು ರೀತಿ ಆದದ್ದು ಹೌದು, ಈಗೊಂದು ರೀತಿ ರುಚಿ ಉಂಟು, ಸ್ವಾರಸ್ಯ ಉಂಟು, ನೋಡ್ಬೇಕು ಅನ್ನಿಸ್ತಾ ಉಂಟು, ಇನ್ನು ಅಭಿನಯ ಮಾಡ್ಬೇಕು ಅನ್ನಿಸ್ತಾ ಉಂಟು. ಒಳ್ಳೆ ಕಾಳಿಂಗ ಮುಗಿಸುವ. ಹಿಂದಿದ್ದವ್ರಿಗೆ ಕಾಣಲಿಲ್ಲ ಬೇಕಾ? ನೋಡಿದ್ಯಾ, ನನ್ನ ಹೆಜ್ಜೆಗೂ ಯಾರಿಷ್ಟು ಶಬ್ದ ಮಾಡಲಿಲ್ಲ. ಏನ್ ಹೆಸರು ಮಾಡ್ಬೇಕು? ಕಾಳಿಂಗನ ಹೆಡೆಯ ತುಳಿದು ಹೆಡೆಯ ತುಳಿದು ಹೆಡೆಯ ತುಳಿದು ಬಂದ. ತುಳಿದು ನಾನೆಂತ ಕೊಡುವ ಧರ್ಮ ಕೊಟ್ಟ ನಾನು 100 ರೂಪಾಯಿ ಕಡಿಮೆ ಕೊಟ್ರೆ ಹೇಳುದಿಲ್ಲ. ಈಗ ನೀ ಅಂತ ಧರ್ಮ ಬಂದಿದ್ಯಾ? ಕುಡಿ 10 ರೂಪಾಯಿ ಕಡಿಮೆ ಕೊಡ್ಲಿ. ಇಷ್ಟೇನೋ ಇದು ಮಾಡಿದ್ದು ಮಾರಾಯ ಗಾದೆ ಗೊತ್ತುಂಟ ನಿನಗೆ? ಇದೆ ಹೆಚ್ಚು ದಿವಸ ಹೋಗುದಿಲ್ಲ. ಕ್ರೂರ ಕಾಳಿಂಗನ ಹೆಡೆಯ ತುಳಿದು ಏನಾಯಿತು ಗೆಳೆಯ? ನೋಡು, ಇಲ್ಲಿ ಬಂದ್ರೆ ನಾವು ಒಬ್ಬರೇ ತುಳಿಯುದು. ಅಲ್ಲಿ ಎಷ್ಟು ಕಾಲಿಗಾದ ನೋಡಿ. ಕ್ರೂರ ಕಾಳಿಂಗನ ಹೆಡೆಯ ತುಳಿದು
ತುಳಿದು ತುಳಿದು ತುಳಿದು ತುಳಿದು ಮೆಟೆಯ ತುಳಿದು ತುಳಿದು ಬಂದ ಧೀರ ಕಾಲಿಲೆ ಚಾರು ಗಾತ್ರೆ ತುಳಿದು ನೀವಾ ಮತ್ವಾ? ನನಗೆ ಬೇಕು ಅಂತಲ್ಲ. ನನಗೆ ಬೇಡ. ಮುಂದಿದ್ದವ್ರು ಕಾಣ್ತಿಲ್ಲ. ಅವನಿಗೆ ಬರಲಿಲ್ಲ ಪೂರ್ವ ಕಾಳಿಂಗನ ಎದೆಯ ತುಳಿದು 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 ಬಂದ ತೀರ ಕಾಲೆಲೆ ಚಾರು ಪಾತ್ರೆಗೆ ಕೊಂಡು ಆರು ಬೀಗಾರ ಹೋಗಯ್ಯ ತುಳಿದು 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 ಒಂದು ರೂಪಾಯಿ ಕಡಿಮೆ ಕೊಡ್ಲಿ ತುಳಿದು ಮತ್ತೆ ಗಾಡಿಯಲ್ಲಿ ನಿಂತ್ಕೊಂತೇವೆ ಏ, ಆ ದಿವಸ ಕಾಳಿಂಗ ಮರದಲ್ಲಿ ಇಷ್ಟು ಒಳ್ಳೇದಾಗಲಿಲ್ಲ. ಒಂದೊಂದು ಪೇಟಿಗೆ ಸತ್ತು ಬಿದ್ದಿತ್ತದು. ಹಾ. ನೀನು ಸುಳ್ಳು ಹೇಳು, ಎಷ್ಟು ಗಾಡಿ ನಿಂತ್ಕೊಂತೇವೆ ಅದೇ ನೀನು ಎಷ್ಟು ಬಾರಿ ಅಭಿನಯ ಮಾಡಿದ್ದ ತಲೆಮಾರಿನ ತುಳಿದಾಗ ನೀ ಹೆಡೆ ತುತ್ತಾ ಇದ್ದೀಯಲ್ಲ. ನೀ ಒಮ್ಮೆ ತುಳಿದಾಗ ಸತ್ತು ಬಿದ್ದಿದ್ರೆ ನಾನು ತುಳಿದಿದ್ನ ಅಭಿನಯ ಒಳ್ಳೆದಾಗಬೇಕು ಅಂತ ಮಾಯ ಒಳ್ಳೇದಾಯ್ತಾ? ನಾ ಯಾಕೆ ತುಳಿದ ಸತ್ತೇ ಗೊತ್ತುಂಟಾ? 4 ಬಾರಿ ತುಳಿದ ಮೇಲೆ ಗೊತ್ತಾಯ್ತು ನಾ ಹೆಡೆ ತುಳಿದದ್ದಲ್ಲ ಬೇರೆ ಕಡೆಗೆ. ಎಲ್ಲೆಲ್ಲ ಮೆಟ್ಟಿದೀವೋ ಮಾರ್ರೆ. ಆಗ ಮತ್ತೆ ಕ್ರಮ ಮಾಡಿದೆ. ಸ್ಥಳ ತಪ್ಪೋಯ್ತು ಅಂತ ಹಾಗೆ ಎಷ್ಟು ಗಟ್ಟಿ ನೋಡು ನೀನು ನಿಂತಿಯಲ್ಲ, ಕಾಳಿಂಗ ನಿಲ್ಲಿಲ್ಲ. ಕಾಳಿಂದ ಒಂದೇ ಮೇಲೆ ತಿರ್ಗಾದ್ದು. ಹಾಗಾದ್ರೆ ನಾ ಬಂದವ ಯಾರಂತ ಗೊತ್ತಾಗಬೇಕಾ ಬೇಡವಾ? ಹೇಳು ಮಾರ್ರೆ. ಓ ಚಾರುಗಾತ್ರೆ, ಬಂದವ ಸಾಮಾನ್ಯ ಅಲ್ಲ. ಅಂದೊಂದು ಸಂದರ್ಭ ನದಿಯನ್ನು ಸೇರಿ ನಮ್ಮವರನ್ನೆಲ್ಲ ನುಂಗುವುದಕ್ಕೆ ಮುಂದಾದ ಸರ್ಪವನ್ನು ಹಾಕಿ ತುಳಿದವ. ಹಾ, ಸರ್ಪಲ್ಲ ಮರ್ಯ. ಕಾಳಿಂಗ ಅದೇ ಕಾಳಿಂಗ ಕಾಳಿಂಗ ಸರ್ಪ. ನೀನು ಎಲ್ಲ ಒಂದೊಂದು ಅಕ್ಷರ ಬಿಟ್ಟು ಮತ್ತೆ ಹೊಸದಾಗಿ ಪ್ರಾರಂಭ ನಾ ಮಾಡಿ. ಏನ್ ಹೇಳ್ತೇನಾಯ್ತು? ಸರ್ಪ ಅಂದೆ ಹಾ. ಕಾಳಿಂಗ ಬಿಟ್ಟೆ ಮತ್ತೆ ಕಾಳಿಂಗ ಆಗ್ಬಂದ್ರಿ. ಹಾಗಾಗಿ ಅಂತಹ ಕಾಳಿಂಗನನ್ನು ಮರ್ದಿಸಿದಂತಹ ಧೀರ ನಾನು ಕಾಳಿಂಗ ಮರ್ದಲ್ಲಿ ಬಂದಿದ್ದೇನೆ. ಬಾಗಿಲ ತೆಗಿ. ಯಾರಕ್ಕೆ ಬಂದವರು?